ನಿಮ್ಮ ಈ ಒಂದು ವಿಡಿಯೋಯಿಂದ ಒಂದು ಫೋಟೋಯಿಂದ ನಾನು ಕೂಡ ಭದ್ರಾ ಕಾಲ್ ಮಾಡಿಬಿಟ್ಟು ಬೇಸಿಕ್ಲಿ ಐ ಕಾಲ್ ಜಂಗಲ್ ಲಾಡ್ಜಸ್ ಅಂಡ್ ಐ ಸೆಡ್ ಸರ್ ನನಗೆ ಸಿಗುತ್ತಾ ಅಂದರೆ ಮೇಡಮ್ ಇನ್ನೊಂದು 3-4 ವಾರ ತಲೆನೇ ಎತ್ತಿ ಈ ಕಡೆ ಬರೋಕ್ಕೆ ಹೋಗಬೇಡಿ, ಕಂಪ್ಲೀಟ್ ಫುಲ್ ಆಗೋಗಿದೆ ಅಂತ ಎಲ್ಲರೂ ಯೋಚನೆ ಮಾಡ್ತಾ ಇದ್ರು. ಓ ಇವರಿಬ್ರು ಆ ರಾಕ್ ಎಷ್ಟು ಚೆನ್ನಾಗಿದೆ, ಹ್ಯಾಬಿಟಾಟ್ ಎಷ್ಟು ಚೆನ್ನಾಗಿದೆ, ಜಸ್ಟ್ ಬಂದು ಒಂದ್ 2 ಸೆಕೆಂಡ್ಗೆ ಬಾಯಿ ನೀರ್ ಕುಡಿಯೋದು ಅಟ್ಲೀಸ್ಟ್ ಇಂಡಿವಿಜುವಲ್ ಆಗಿ ಕುಡಿದ್ರೆ ಸಾಕು ಅಂತ ಒಂದು ಆಸೆ ಇತ್ತು ಎಲ್ಲರಿಗೂ. ಲಕಿಲಿ ಒನ್ ಬೆಟರ್ ಆಯ್ತು. ಬೋಟ್ ಇಂದ ನೋಡಕ್ ಹೋದ್ರೆ ದೇವರ್ ಲಾಟ್ ಆಫ್ ಪೀಪಲ್, ಬೋಟ್ ಆಲ್ಮೋಸ್ಟ್ ಟಾಪಲ್ ಆಯ್ತು ಯು ಕ್ಯಾನ್ ಸೇ. ಸೊ ಅಷ್ಟೇ ಎಕ್ಸೈಟ್ಮೆಂಟ್ ಇತ್ತು ಬೋಟ್ ಅಲ್ಲಿ. ಸಮ್ಮರ್ ಟೈಮ್ ಇಸ್ ದ ಪೀಕ್ ಟೈಮ್. ಫಾರಿನ್ ಗೆಸ್ಟ್ಸ್ ವಿಲ್ ಬಿ ಲುಕಿಂಗ್ ಫಾರ್ವರ್ಡ್. ದೇ ವುಡ್ ಹ್ಯಾವ್ ಪ್ಲಾನ್ಡ್ ಇಯರ್ಸ್ ಇನ್ ಅಡ್ವಾನ್ಸ್. ಒಂದು ಹುಲಿ ನೋಡ್ಬೇಕು, ಇಟ್ಸ್ ದೇರ್ ಓನ್ಲಿ ಆಪರ್ಚುನಿಟಿ. ಲಯನ್ಸ್ ಎಲ್ಲ ಅವ್ರು ಆಫ್ರಿಕಾಗ ಹೋಗ್ತಾರೆ ಸಿಗತ್ತೆ, ಬಟ್ ದೇ ವುಡ್ ಹ್ಯಾವ್ ಪ್ಲಾನ್ಡ್ ಇಟ್ ವೆಲ್ ಇನ್ ಅಡ್ವಾನ್ಸ್ ಲೈಕ್ ಅ ಡ್ರೀಮ್. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ. ಕಬಿನಿ ಆಗಲಿ, ನಾಗರಹೊಳೆ ಆಗಲಿ, ಭದ್ರಾ ಆಗಲಿ, ನಾವು ಹೋಗಿದ ತಕ್ಷಣ ಅಪ್ಪ ನಮಗೆ ಅಟ್ಲೀಸ್ಟ್ ಒಂದು ಚಿರತೆ, ಅಟ್ಲೀಸ್ಟ್ ಒಂದು ಹುಲಿ, ಅಟ್ಲೀಸ್ಟ್ ಒಂದು ಆನೆ ಕಾಣಿಸ್ಬೇಕು ಅನ್ನೋ ಯೋಚನೆಯಲ್ಲಿ ಸಾವಿರಾರು ರೂಪಾಯಿ ಕೊಟ್ಟು ನಾವು ಸಫಾರಿಗೆ ಹೋಗ್ತೀವಪ್ಪ. ಆ್ಯಕ್ಚುಲಾಗಿ ಸಿಗೋದು ಏನು? ಒಂದು ಕಡೆ ಜಿಂಕೆ, ಇನ್ನೊಂದು ಕಡೆ ನವಿಲಲ್ವಾ. ಕೇಳ್ತಾ ಇದ್ದಾರೆ ಇದು ಫ್ಯಾಂಟಾಸ್ಟಿಕ್ ಮಾರ್ನಿಂಗ್ಸ್ ದಿ ಆರ್ ಜೆ ಪಲ್ಲವಿ ಜೊತೆ ರೇಡಿಯೋ ಸಿಟಿ 91.1. ಆದರೆ ನಮ್ಮ ಬೆಂಗಳೂರು ಹುಡುಗ ಈ ಸಲ ಭದ್ರಾಗ ಹೋದಾಗ ಅವರಿಗೆ ದ ಮೋಸ್ಟ್ ವೈರಲ್ ಫೋಟೋ ಸಿಕ್ಕಿದ್ಯಪ್ಪ. ನಾವು ಬ್ಲ್ಯಾಕಿನ ಹುಡ್ಕೊಂಡು ಎಲ್ಲೆಲ್ಲೆಲ್ಲ ಹೋಗ್ತೀವಿ. ಭದ್ರಾನಲ್ಲಿ ನಮಗೆ ಆಕ್ಚುಲ್ ಆಗಿ ಒಂದು ಮೊಸಳೆನೂ ಕಾಣಿಸಲ್ಲ. ಅದರಲ್ಲಿ ಭದ್ರಾನಲ್ಲಿ ಅಮ್ಮ ಮಗ ಫೋಟೋ ಹಿಡಿದಿರುವ ನಮ್ಮ ಫೋಟೋಗ್ರಫರ್, ವೈಲ್ಡ್ ಲೈಫ್ ಫೋಟೋಗ್ರಫರ್ ಸೋಹನ್ ಸಿಂಗ್ ನನ್ನ ಜೊತೆ ಸ್ಟುಡಿಯೋನಲ್ಲಿ ಕೂತಿದ್ದಾರೆ. ಫ್ಯಾಂಟಾಸ್ಟಿಕ್ ಮಾರ್ನಿಂಗ್ ಸೋಹನ್. ಥ್ಯಾಂಕ್ ಯು. ಹ್ಯಾವ್ ಅ ಗುಡ್ ಮಾರ್ನಿಂಗ್ ಟು ಯು. ಸೋಹನ್ ಯೋಚನೆ ಮಾಡ್ತಾ ಇದ್ದಾರೆ ಇದೇನಪ್ಪ ಇದು, ನಾನು ಸೈಲೆಂಟ್ ಆಗಿ ಜಂಗಲ್ಗೆ ಹೋಗೋ ಹುಡುಗ ನಾನು, ಆದರೆ ಇವತ್ತು ಸ್ಟುಡಿಯೋನಲ್ಲಿ ಕೂರಿಸ್ಕೊಂಡು ಕಂಪ್ಲೀಟ್ ಆಗಿ ಮಾತಾಡಿಸ್ತಾ ಇದ್ದೀನಿ ಅಂತ. ಹೇಗೆ ಅನ್ನಿಸ್ತಾ ಇದೆ ಸೋಹನ್ ನಮ್ಮ ಸ್ಟುಡಿಯೋನಲ್ಲಿ ಕೂತು ನಿಮಗೆ? ಚೆನ್ನಾಗಿ ಅನ್ನಿಸ್ತಾ ಇದೆ. ಸೊ ಆಕ್ಚುಲಿ ನೀವು ಹೇಳಿದ್ ಕರೆಕ್ಟೇ, ಜಂಗಲಲ್ಲಿ ಹೋಗೋದೇ ಜಾಸ್ತಿ ಕೆಲಸ. ಡೋಂಟ್ ರಿಯಲಿ ಶೋ ಮೈ ಫೇಸ್ ಎನಿವೇರ್. ಜಂಗಲ್ಗೆ ಹೋದ್ರೂ ಪಕ್ಕದಲ್ಲಿರೋರ್ಗೂ ಗೊತ್ತಾಗಲ್ಲ ವೈಲ್ಡ್ ಲೈಫ್ ಕ್ಯಾಪ್ಚರ್ಸ್ ಅಂದ್ರೆ ಯಾರು ಅಂತ. ಸೊ ಯು ಗೈಸ್ ಆರ್ ಗಿವಿಂಗ್ ಮೀ ಮೈ ಇಂಟ್ರೊಡಕ್ಷನ್ ತರ, ಫಸ್ಟ್ ಟೈಮ್ ಶೋಯಿಂಗ್ ಮೈ ಫೇಸ್ ಟು ದ ವರ್ಲ್ಡ್. Yes, and most importantly you have showcased something that has made sure that ಭದ್ರಾನಲ್ಲಿ ಇವಾಗ ಯಾರಿಗೂ ಎಂಟ್ರಿ ಸಿಗ್ತಾ ಇಲ್ಲ. ನಿಮ್ಮ ಈ ಒಂದು ವಿಡಿಯೋಯಿಂದ ಒಂದು ಫೋಟೋಯಿಂದ ನಾನು ಕೂಡ ಭದ್ರಾ ಕಾಲ್ ಮಾಡಿಬಿಟ್ಟು ಬೇಸಿಕ್ಲಿ ಐ ಕಾಲ್ ಜಂಗಲ್ ಲಾಡ್ಜಸ್ ಅಂಡ್ ಐ ಸೆಡ್ ಸರ್ ನನಗೆ ಸಿಗುತ್ತಾ ಅಂದರೆ ಮೇಡಮ್ ಇನ್ನೊಂದು 3-4 ವಾರ ತಲೆನೇ ಎತ್ತಿ ಈ ಕಡೆ ಬರೋಕ್ಕೆ ಹೋಗಬೇಡಿ, ಕಂಪ್ಲೀಟ್ ಫುಲ್ ಆಗೋಗಿದೆ ಅಂತ. ಇಟ್ ಈಸ್ ನಾಟ್ ಜಸ್ಟ್ ಮೀ ಹೂಸ್ ಟಾಕಿಂಗ್ ಅಬೌಟ್ ಇಟ್. ಇಂಟರ್ನೆಟ್ಟಲ್ಲಿ ವೈರಲ್ ಆಗಿರೋದು ಗೊತ್ತಿರೋ ವಿಷಯನೇ, ಆದರೆ ಈಗ ನ್ಯಾಷನಲ್ ನ್ಯೂಸ್ ಚಾನೆಲ್ಸ್ ಕೂಡ ಇದ್ರ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದಾರಪ್ಪ. ಆ್ಯಂಡ್ ಇಟ್ ಈಸ್ ಅಮೇಝಿಂಗ್. ಲೈಕ್ ಐ ವಾಸ್ ಸೇಯಿಂಗ್, ಬ್ಲ್ಯಾಕಿನ ನಾವು ಕಬಿನಿನಲ್ಲಿ ಫಸ್ಟ್ ನೋಡೋಕ್ಕೆ ಹೋಗ್ತಾ ಇದ್ದಿದ್ದು, ಭದ್ರಾನಲ್ಲಿ ನಮಗೆ ಯಾವ ಪ್ರಾಣಿಗಳು ಸಿಗಲ್ಲ. ಅಂಥದ್ರಲ್ಲಿ ಅಮ್ಮ ಮಗ ಇಬ್ಬರನ್ನೂ ಕ್ಯಾಪ್ಚರ್ ಮಾಡಿ ಆ ವೈರಲ್ ವಿಡಿಯೋ ಹಿಡಿದು ಅದರ ಜೊತೆಯಲ್ಲಿ ಆ ಫೋಟೋನ ಕ್ಯಾಪ್ಚರ್ ಮಾಡಿ, ಲೈಕ್ isn't that amazing? Yeah, it is actually. So ಇದು ಹೇಗಾಗಿತ್ತಂದ್ರೆ, ನಮ್ಮ ಗೈಡ್ ಇದ್ದಾರೆ ರಮೇಶ್ ಅಂತ. ಸೊ ಹಿ ಇಸ್ ಮೈ ಗೈ ಫಾರ್ ಭದ್ರಾ. ಅವ್ರು ಜಸ್ಟ್ ಬೋಟ್ ಸಫಾರಿ ಸ್ಟಾರ್ಟ್ ಆಗುವಾಗನೇ ಹೇಳಿದ್ರು ಒಳ್ಳೆ ಚಾನ್ಸ್ ಇದೆ ಸರ್, ಬನ್ನಿ ಟ್ರೈ ಮಾಡೋಣ ಅಂತ. ನಾವು 4 ಫ್ರೆಂಡ್ಸ್ ಇದ್ವಿ. ಸೊ ಎಲ್ಲರದು ಹೋಪ್ಸ್ ಜಾಸ್ತಿ ಆಯ್ತು ಆಕ್ಚುಲಿ, ವಿಚ್ ಇಸ್ ನಾಟ್ ಅ ಗುಡ್ ಥಿಂಗ್. ಸೊ ನಾವು ಹೋಗ್ತಾ ಇದ್ವಿ ಹಂಗೆ ಬೋಟ್ ಅಲ್ಲಿ. ಹಿ ವಾಸ್ ದ ಒನ್ ಸ್ಪಾಟೆಡ್ ಇಟ್ ಆಕ್ಚುಲಿ. ರಮೇಶ್ ಅವರು ಅಲ್ಲಿ ನೋಡಿ ಮಲ್ಗಿದೆ ಅಂದ್ರು ಇನಿಷಿಯಲಿ. ಸೊ ಮಲ್ಗಿತ್ತು ಒಳಗಡೆ, ತುಂಬಾ ಒಳಗಿತ್ತು, ಏನು ಅಷ್ಟು ಕಾಣ್ಲಿಲ್ಲ. ಐ ಥಿಂಕ್ ಎಕ್ಸ್ಪರ್ಟ್ ಆಗಿ ಅವ್ರು ಇರೋದ್ರಿಂದ ನೋಡಕ್ಕಾಯ್ತು. ಸೊ ಇವೆಂಚುಲಿ ಒಂದು ಅರ್ಧ ಗಂಟೆ ಆದ್ಮೇಲೆ ದ ಸನ್ ಸ್ಟಾರ್ಟೆಡ್ ಟು ಗೋ ಡೌನ್. ಸೊ ಅವಾಗ ಅವನ ಎದ್ದು ಆಚೆ ಬಂದ. ಸೊ ನಾವು ಅವ್ನ್ ಬರ್ತಾನೆ ಅಂತ ವೇಟ್ ಮಾಡ್ತಿರುವಾಗ ನೋಡಿದ್ರೆ ಬೇರೆ ಕಡೆಯಿಂದ ಅವ್ನ ಮಮ್ಮಿನೂ ನಡ್ಕೊಂಡ್ ಬರ್ತಾ ಇದ್ರು. ಸೊ ಅದ್ ಹೇಗಂತ ರೆಕಗ್ನೈಸ್ ಮಾಡಕ್ ಆಗಿಲ್ಲ, ಬಿಕಾಸ್ ಲೆಪರ್ಡ್ ಬ್ಲ್ಯಾಕಿ ಅಷ್ಟೇ ನೋಡಿದ್ ನಾವು. ಸೊ ಆಸ್ ಶಿ ಕೇಮ್ ವಿ ವರ್ ಹೋಪಿಂಗ್, ಎಲ್ಲರೂ ಯೋಚನೆ ಮಾಡ್ತಾ ಇದ್ರು, ಓ ಇವರಿಬ್ರು ಆ ರಾಕ್ ಎಷ್ಟು ಚೆನ್ನಾಗಿದೆ, ಹ್ಯಾಬಿಟಾಟ್ ಎಷ್ಟು ಚೆನ್ನಾಗಿದೆ, ಜಸ್ಟ್ ಬಂದು ಒಂದ್ 2 ಸೆಕೆಂಡ್ಗೆ ಬಾಯಿ ನೀರಲ್ಲಿ ಇಕ್ಕಿದ್ರೆ ಸಾಕು, ಅವ್ರು ನೀರ್ ಕುಡಿಯೋದು ಅಟ್ಲೀಸ್ಟ್ ಇಂಡಿವಿಜುವಲ್ ಆಗಿ ಕುಡಿದ್ರೆ ಸಾಕು ಅಂತ ಒಂದು ಆಸೆ ಇತ್ತು ಎಲ್ಲರಿಗೂ. ಲಕಿಲಿ ಒನ್ ಬೆಟರ್ ಆಯ್ತು. ಸೊ ಇಬ್ರು ಬಂದಿ ಜೊತೆಗೆ ನೀರ್ ಕುಡಿದ್ರು. ಅವ್ನ ಮಮ್ಮಿ ಮೇಲೆ ಒಂದ್ ಸೆಕೆಂಡ್ ನಿಂತ್ಕೊಂಡ ಹಂಗೆ, ಲೈಕ್ ಆನ್ ಟಾಪ್ ಆಫ್ ಹಿಸ್ ಮದರ್, ಲೈಕ್ ಪ್ರೊಟೆಕ್ಟ್ ಮಾಡೋ ತರ ಒಂದ್ ಸೀಕ್ವೆನ್ಸ್ ಅಲ್ಲಿ ನಿಂತ್ಕೊಂಡು ಬಂದಿ ಮಮ್ಮಿ ಜೊತೆ ನೀರ್ ಕುಡ್ದಿ ಅಂಡ್ ಅಕ್ನಾಲೇಜ್ ಮಾಡಿ. ಸೊ ಬಿಹೇವಿಯರ್ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ವೇರ್ ಈಸ್ ರೆಸ್ಪೆಕ್ಟಿಂಗ್ ಹಿಸ್ ಮದರ್. ಸೊ ಈಸ್ ವೇಟಿಂಗ್ ಫಾರ್ ಹಿಸ್ ಮದರ್ ಟು ಡ್ರಿಂಕ್. ಫಸ್ಟ್ ಅವ್ರು ಕುಡ್ದ್ಬಿಟ್ಟು ಎದ್ದು ಹೋದ್ಮೇಲೆನೆ ಅವ್ನು ಕುಡ್ದ್ಬಿಟ್ಟು ಎದ್ದೋಗ್ತಾನೆ. ಸೊ
ಬೋಟ್ ಇಂದ ನೋಡಕ್ ಹೋದ್ರೆ ದೇ ವೇರ್ ಲಾಟ್ ಆಫ್ ಪೀಪಲ್, ಬೋಟ್ ಆಲ್ಮೋಸ್ಟ್ ಟಾಪಲ್ ಆಯ್ತು ಯು ಕ್ಯಾನ್ ಸೇ. ಸೊ ಅಷ್ಟೇ ಎಕ್ಸೈಟ್ಮೆಂಟ್ ಇತ್ತು ಬೋಟ್ ಅಲ್ಲಿ. ಸೊ ದಟ್ ವಾಸ್ ದ ಎಂಟೈರ್ ಎಕ್ಸ್ಪೀರಿಯನ್ಸ್. ಇಟ್ ವೆಂಟ್ ಆನ್ 3 hours ಆಯ್ತು. ಸೊ 3 hours sightings. ಸೂಪರ್. ಅಂಡ್ ಆಲ್ಸೋ ಅದು ಬೋಟ್ ಸಫಾರಿ, ಈ ಬೋಟ್ ಸಫಾರಿನಲ್ಲಿ ನಮ್ಗೆ ಕರೆಕ್ಟಾಗಿ ಒಂದು ಮೊಸಳೆ ಕಾಣ್ತಲ್ಲ, ನಿಮಗೆ ಅಮ್ಮ ಮಗ ಇಬ್ರು ಕಾಣಿಸ್ತಿದ್ದಾರೆ. ಆ್ಯಂಡ್ ಫಾರ್ ದ ವೆರಿ ಫಸ್ಟ್ ಟೈಮ್ ಇದನ್ನ ಅನೌನ್ಸ್ ಮಾಡ್ತಾ ಇದ್ದಾರೆ ನೀವು. 3ನೇದು ಬೇರೆ ಏನೋ ಇತ್ತಂತೆ, ಏನಿದೆ ಅದರಲ್ಲಿ? ಸೊ 3ನೇದು ಇಸ್ ಇಸ್ ಬ್ರದರ್. ಸೊ ಅವನು ಬಂದ. ಸೊ ಡ್ಯೂರಿಂಗ್ ದ ಹೋಲ್ ಸೀಕ್ವೆನ್ಸ್ ಲಕಿಲಿ ನೀವು ಬ್ಲಾಕಿ ಅಂದ್ರಲ್ಲ, ಸೊ ಹಿ ಇಸ್ ನಾಟ್ ಶೈ. ಅವನ ತಾಯಿ ತರ ಇದ್ದಾನೆ, ಸ್ವಲ್ಪ ಬೋಲ್ಡ್ ಆಗಿದ್ದಾನೆ. ಬಟ್ ಹಿಸ್ ಬ್ರದರ್ ಸ್ವಲ್ಪ ಶೈ ಇದ್ದಾನೆ. ಸೊ ಅವನು ಮುಂದೆ ಬರಲ್ಲ, ಏನಿದ್ರು ಬುಷಸ್ ಒಳಗಡೆ ನಡ್ಕೊಂಡು ಹೋಗ್ತಾ ಇದ್ದ. ವಿ ಗಾಟ್ ಸೀಕ್ವೆನ್ಸಸ್ ಆಫ್ ಹಿಮ್ ಟು, ಬಟ್ ಅನ್ಫಾರ್ಚುನೇಟ್ಲಿ ಅವನ ತರ ಬ್ಲಾಕಿ ತರ ಡಿಮ್ಯಾಂಡ್ ಇಲ್ಲ ಅವನಿಗೆ, ಬಿಕಾಸ್ ಹಿ ಇಸ್ ಅ ನಾರ್ಮಲ್ ಲೆಪರ್ಡ್. ಸೊ ಆಸ್ ಯು ನೋ, ಬ್ಲಾಕ್ ಲೆಪರ್ಡ್ ಇಸ್ ದ ಒನ್ ಮೇಕಿಂಗ್ ಥಿಂಗ್ಸ್ ಗೋ ವೈರಲ್ ನೌ. ಸೊ ವಾವ್, ದಟ್ ಈಸ್ ಅಮೇಝಿಂಗ್. ಯಾ, ಆಫ್ ಕೋರ್ಸ್ ಯುನೋ ಇದನ್ನ ಒಂದು ವಿಡಿಯೋನ ಹಿಡಿಬೇಕು ಅಂದರೆ ಎಸ್ಪೆಷಲಿ ವೈಲ್ಡ್ ಲೈಫ್ನಲ್ಲಿ ಲಕ್ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಹೌ ಮಚ್ ಡು ಯು ಬಿಲೀವ್ ಇನ್ ಇಟ್? Yeah, I would say yes, but 70-30 because there's a lot of effort also behind it. So the more frequently you visit, I believe, you know, the universe listens to you. So some people do get lucky, you visit once, you see it. But for people like me, you know, it's something I want to live with. I want to, you know, like you said, Bhadra is on the map now. So people from all over India know that, you know, in Karnataka there is a black panther that can be seen. In Bhadra. In Bhadra, yes. There are wildlifers that want to, you know, it's a dream. People from all over the country. I've got messages from different countries as well. So people just keep asking me, what are the chances, what are the probability? But again, your answer is what I say, it's based on luck. But personally, yes, Okay. I believe if you put in the efforts, definitely one day or another some magic like this will happen. It's bound to happen. ಹೇಗೆ ಅನ್ನಿಸ್ತು ನಿಮಗೆ ಈ ಅಮ್ಮ ಮಗ ಡುವೋನ? ಅಮ್ಮ ಮಗ ಓಕೆ, ಅಮ್ಮ ಮಗ ಡುವೋನ ನೀವು ಯುನೋ ಫಸ್ಟ್ ನೋಡಿದಾಗ ಡಿಡ್ ಯು ಹೌ ವಾಸ್ ದ ಫೀಲಿಂಗ್? ಬಿಕಾಸ್ ಆ ವಿಡಿಯೋ ನೋಡಿನೇ ನನಗೆ ವಾವ್, ನಿಜವಾಗ್ಲೂ ಈ ಥರ ಬೇರೆ ಇದೆಯಾ ಅನ್ನೋ ಯೋಚನೆ ಬಂದಿತ್ತು. ಸೊ ಯುನೋ ಹೌ ವಾಸ್ ದ ಫೀಲಿಂಗ್? So the feeling, it was actually, you can say, it was something that I had manifested. So I have seen them 4 times before. So this is my 5th time. Wow, So okay. but my dream was to see them in the backwaters because you know, the open air, the pebbles. So there are places like Rajaji where, you know, they get leopards on pebbles, and that's like a trademark. So I wanted to show that, you know, even in Karnataka we have those frames. You don't have to travel far all the way. You know, there are rare sequences, rare frames which we can have in our own state. So when I saw them there, initially everything was a blur. So nangu gotilla. Still, if I look at the video, I'm surprised because I think my camera did all the work. I did nothing. So I was busy, you know, just focusing on the moment. I was numb. But you know, my camera, thankfully, had done the job for me because till I came back home, I didn't have a look at the video. It was a night drive, safari okay. mukste. I had to be back home. So immediate drive back to Bangalore, 6 hours. Came home. Morning eddi nodde, I was praying that, you know, I hope some things come out well. But then thankfully, you know, everything came out well. Yes. And you know, ನಾನು ಆ ಫೋಟೋ ಬಗ್ಗೆ ಹೇಳ್ತಿರುವಾಗ ಎಸ್ಪೆಷಲಿ ವೆನ್ ದ ಮದರ್ ಆ್ಯಂಡ್ ದ ಕಬ್ ಇಬ್ರು ಹಿಂಗೆ ಕಣ್ಣು ಮೇಲ್ ನೋಡಿದಾಗ, ಮೈ ಗಾಡ್, ವಾಟ್ ಅ ಸ್ಟ್ರೈಕಿಂಗ್ ಫೋಟೋ ಮ್ಯಾನ್ ದಟ್ ಈಸ್. ಐ ಮೀನ್ ವಿಡಿಯೋ ಹಿಡ್ದಿದ್ದೀರ ಗೊತ್ತು, ಅದೊಂದು ಫ್ರೇಮನ್ನು ಫ್ರೀಸ್ ಮಾಡಿ ನೋಡಿದಾಗ ಇಟ್ ಈಸ್ ಸಿಂಪ್ಲಿ ಔಟ್ ಆಫ್ ದಿಸ್ ವರ್ಲ್ಡ್. ಇಂತಹ ಒಂದು ಸೈಟಿಂಗ್ ತುಂಬಾ ಅದೃಷ್ಟವಾಗಿರೋ ಜನಕ್ಕೆ ಮಾತ್ರನೇ ಸಿಗೋದು. ಬಟ್ ನೀವು ಹೇಳ್ದಂಗೆ ಇದ್ರ ಹಿಂದೆ ಸಾಕಷ್ಟು ಯುನೋ ಶ್ರಮ ಬೇರೆ ಇದ್ದೇ ಇರುತ್ತೆ ನಿಮಗೆ. ನೀವು ಎಷ್ಟು ಸಲ ಸಫಾರಿಗೆ ಹೋಗಿರ್ತೀರ, ಆ ಕಾಲ್ಸನ್ನ ಅರ್ಥ ಮಾಡ್ಕೊಳ್ಳೋದು, ಕರೆಕ್ಟಾಗಿರೋ ನ್ಯಾಚುರಲಿಸ್ಟ್ಸ್ ಜೊತೆನಲ್ಲಿ ಹೋಗೋದು, ನೀವು ಕೂಡ ಆ ಕೋರ್ಸನ್ನು ಮಾಡಿರೋದು, ಆ್ಯಂಡ್ ಕರೆಕ್ಟಾಗಿ ವಿಡಿಯೋ ಫೋಟೋ ಹಿಡಿಯೋದು. ನಮ್ಮ ಹತ್ರನೂ ಫೋನ್ ಇದೆ ಅಂತ ನಾವು ಒಂದು ಹಿಡಿಯೋಕ್ಕಾಗಲ್ಲ ಫೋಟೋ. ಬಟ್ ಎಷ್ಟು ವರ್ಷಗಳಿಂದ ನೀವು ಈ ಥರ ಸಫಾರೀಸ್ಗೆ ಹೋಗೋಕ್ಕೆ ಶುರು ಮಾಡಿದ್ರಿ? ವೆನ್ ಡಿಡ್ ಯು ಡಿಸೈಡ್, ಹೌದಪ್ಪ ನಾನು ವೈಲ್ಡ್ ಲೈಫ್ ಫೋಟೋಗ್ರಫರ್ ಆಗಬೇಕು ಅಂತ? ಸೊ ವೈಲ್ಡ್ ಲೈಫ್ ಫೋಟೋಗ್ರಫರ್ ಆಗ್ಬೇಕಂತ ಆಸೆ ಇರಲಿಲ್ಲ. ಸೊ ಬೇಸಿಕ್ಲಿ ಐ ಸ್ಟಿಲ್ ಸೇ ವೈಲ್ಡ್ ಲೈಫ್ ಎಂಥೂಸಿಯಸ್ಟ್. ನನಗೆ ಐ ಜಸ್ಟ್ ವಾಂಟ್ ಟು ಲೆಟ್ ಪೀಪಲ್ ನೋ ವಾಟ್ ವಿ ಹ್ಯಾವ್ ಟು ಆಫರ್. ಸೊ ನೋಡಕ್ ಹೋದ್ರೆ ಐ ಡೋಂಟ್ ಟ್ರಾವೆಲ್ ಮಚ್ ಔಟ್ಸೈಡ್ ಆಫ್ ಕರ್ನಾಟಕ. ಸೊ ಐ ಆಮ್ ಆಲ್ವೇಸ್ ಹಿಯರ್. ಮೇ ಬಿ one or 2 trips outside, but my heart is here. And everything that I capture, you know, I try to put it out in a way that people are proud that, you know, nam Karnataka li tara ಒಂದು opportunity ಇದೆ. You know, sequences that are found everywhere else can be found here. ಅಷ್ಟು ದೂರ ಹೋಗೋದು ಬೇಡ. So and also the main thing was when I was young, ನಮ್ಮ
my mom had a problem with me watching Nat Geo because I used to watch it that much. Oh. ಊಟ ಮಾಡುವಾಗನೂ Nowadays, all moms want their kids to watch Nat Geo appa. As long as you are away from YouTube shorts, ಅಷ್ಟೇ ಬೇಕಾಗಿರೋದು. ಸೊ ಏನಾಯ್ತಂದ್ರೆ there were times when now family me, my mom and dad and sister were having dinner maybe, and ಅಲ್ಲಿ leopard or cheetah with kill on TV. So they should be like while eating ಊಟ ಮಾಡ್ತೀರಾ ಏನ ಆಡ್ತಾ ಇದೀಯಾ? There's a time when music channels were better than wildlife channels at my place. That's how obsessed I was with wildlife. ವಾವ್. ಸೊ ಈ ವೈರಲ್ ವಿಡಿಯೋನ ಬಿಟ್ಟು ಬೇರೆ ಯಾವ ಸಫಾರಿ ಸ್ಟೋರಿ ನಿಮ್ಮ ಮೋಸ್ಟ್ ಫೇವ್ರೆಟ್ ಸ್ಟೋರಿ? ಸೊ ಐ ವುಡ್ ಸೇ ಕಬಿನಿ, ದಟ್ ಇಸ್ ಫ್ರಮ್ ನಾಗರ್ಹೊಳೆ ಕಬಿನಿ. ನಮ್ದಲ್ಲಿ ಒಂದು ತುಂಬಾ ಫೇಮಸ್ ಟೈಗ್ರೆಸ್ ಇದೆ. ಐ ಥಿಂಕ್ ನೀವು ಕರ್ನಾಟಕಲ್ಲಿ ಯಾರ ಹತ್ರ ಕೇಳಿದ್ರೆ ನಿಮ್ ಫಸ್ಟ್ ಬ್ಯಾಕ್ ವಾಟರ್. Yes. Back water female. Yes. Yes. So exact answer. So backwater female. So I had seen her with her 4 cubs. And along with her previous litter male. So 6 tigers in one frame. Wow. So one mother, one you can say brother. One sub-adult then. And 4 cubs, which were about 6 months old. So that was one of the best moments. Again, ಇವಾಗ ಹೆಂಗೆ ಹೇಳಿದ್ರಿ ನೀರ್ ಹತ್ರ. So ಕಬಿನಿ backwater is something special. So ಆ ಮೂಮೆಂಟ್ ಅಲ್ಲಿ ಕ್ಯಾಪ್ಚರ್ ಆಗಿತ್ತು. So ಈಗ recently if you say ಮಗೆ female ಅಂತ ಒಬ್ಳಿದಾಳೆ. So she had given birth to 4 cubs. So ಆ ಫ್ಯಾಮಿಲಿನ ನಾನು since May I've been following them. Unfortunately, the news. Yes. Safaris are closed. Haudu. We are all trying hard, but till I think November, every month at least 2 to 3 times I've seen them, documented them, put it across so that more people would like to come to Kabini, experience such moments. ಅಲ್ಲ ಏನ್ ಕೆಲಸ ಮಾಡ್ತೀಯಪ್ಪ ತಿಂಗಳಿಗೆ 2 ಸಲ ಇಫ್ ಯು ಆರ್ ಗೋಯಿಂಗ್ ಫಾರ್ ಸಫಾರಿ? ಬಿಕಾಸ್ ನನ್ನ ಲಿಸ್ನರ್ಸ್ಗೆ ಹೇಳ್ಬಿಡ್ಬೇಕು ನಾನು, ಕಬಿನಿನಲ್ಲಿ ಐ ಫೀಲ್ ಇಟ್ಸ್ ಒನ್ ಆಫ್ ದ ಮೋಸ್ಟ್ ಕಾಸ್ಟ್ಲಿಯೆಸ್ಟ್ ಸಫಾರಿ ಯು ಕ್ಯಾನ್ ಗೋ ಟು. ಅಕಸ್ಮಾತ್ ಆಗಿ ನೀವೇನಾದರೂ ಜೀಪಲ್ಲಿ ಹೋಗ್ತಾ ಇದ್ರೆ ಜಂಗಲ್ ಲಾಡ್ಜಸಲ್ಲಿ ಇರೋದು, ಜೊತೆಲಿ ಆ 2 ಸಫಾರಿ ಮಾಡೋದು, ರಿವರ್ ಸಫಾರಿ ಮಾಡೋದು, it is not cheap at all. So yeah, how are you funding all of this? So basically I have a business. So my parents started a newspaper which I am handling currently. So they have a different sector, I handle it completely. So yeah, some from there, and also I think Kabini has been kind. So nan hogwagala there are always some people who want to join, who want to tag along. So as a group when we go, it's more fun. Yes. So finances put aside, it's worth it because nature is something you should not think twice before spending on. ಅಲ್ಲ ಇವಾಗ ನೀವು ಹೇಳ್ದಂಗೆ ಎಲ್ಲ ಕಡೆ ಸಫಾರೀಸ್ನ ಕ್ಲೋಸ್ ಮಾಡಿದ್ದಾರೆ. ಬಂಡೀಪುರ ಆಗಿರಲಿ, ನಾಗರ್ಹೊಳೆ, ಕಬಿನಿ, ಭದ್ರಾ ಇದೆಲ್ಲ ಕ್ಲೋಸ್ ಮಾಡಿದ್ರಾ, ಇವಾಗ ಓಪನ್ ಮಾಡಿದಾರಾ? ಹೌ ಇಸ್ ಇಟ್, ವಾಟ್ ಇಸ್ ಹ್ಯಾಪನಿಂಗ್ ಇನ್ ದ ಫಾರೆಸ್ಟ್ ರೈಟ್ ನೌ? ಬಿಕಾಸ್ ನನಗೆ ಗೊತ್ತಿರೋ ನ್ಯೂಸ್ ಪ್ರಕಾರ ಇನ್ನೂ ಕ್ಲೋಸ್ ಆಗಿದೆ ಅಂತ. Yes, so ನಮ್ದು ಕಬಿನಿ, ಬಂಡೀಪುರ್ and ನಾಗರ್ಹೊಳೆ, so it is closed. Unfortunately ತುಂಬಾ ಜನ are trying hard, including the resorts there and my friends as well who work as naturalists. ಲೆಟ್ ಇಟ್ ಬಿ ಕ್ಲೋಸ್ಡ್. ಯಪ್ಪ, ಸ್ವಲ್ಪ ಟೈಮ್ ಕೊಡೋಣ ಫಾರ್ ದಿ ಆನಿಮಲ್ಸ್ ಆಲ್ಸೋ ಟು ರಿಕೂಪರೇಟ್. No, from our wildlife perspective, the fact is that ಅವ್ರಿಗೆ they're used to vehicles, they're accustomed. And the reason for closure, ಅವ್ರು ಹೇಳಿದ್ದು ಈ ತರ ಟೈಗರ್ ಅಟ್ಯಾಕ್ ಆಯ್ತು, ಹೌದು, ಮ್ಯಾನ್ ಈಟರ್ಸ್ ಇದೆ it's ಅಂತ. been 50 kilometers away from our actual park. It's midway. ಬಂಡೀಪುರ್ ಸಫಾರಿಯಿಂದ 50 ಕಿಲೋಮೀಟರ್ ಇದೆ, ಕಬಿನಿ ಸಫಾರಿಯಿಂದ 50 ಕಿಲೋಮೀಟರ್ ಇದೆ. So if you look at a tiger's territory, ಅದು hardly about 10 kilometers to 12 kilometers if it is a male tiger. ಆ ಟೆರಿಟರಿ ಒಳಗಡೆ 2 to 3 females ಇರುತ್ತೆ. So it is not the tourism tigers who are doing this. ಯಾಕಂದ್ರೆ ನಾವು ಸಫಾರಿಯಲ್ಲಿ we've seen a tiger very close, and it's like they know humans. Yeah, They're they not pose for prey. it. Yes. And they actually pose for it. ನಾನು ಇದನ್ನ ನೋಡಿದ್ದೀನಿ, ಎಸ್ಪೆಷಲಿ ಕಬಿನಿನಲ್ಲಂತೂ. ಯಾವುದೇ ಒಂದು ಚಿರತೆ ಆಗಿರಲಿ, ನಮ್ಮ ಟೆಂಪಲ್ ಲೆಪರ್ಡು ಅಷ್ಟೇ, ಅದಂತೂ ಇಲ್ಗೋ ಸಿಟ್ ಆನ್ ದ ಸ್ಟೋನ್, ಇಲ್ಲಿಗೆ ಎಷ್ಟು ತೆಗಿತೆ ತೆಗಿಯಮ್ಮ ನೀನು ಅಂತ ಅವ್ರ ಪಕ್ಕದಲ್ಲಿ ನಿಂತಿದ್ರು. ಓಕೆ, ಯು ಟೇಕ್ ಆಸ್ ಮೆನಿ ಆಸ್ ಯು ವಾಂಟ್ ಅಂದ್ಬಿಟ್ಟು, ವಿಚ್ ಇಟ್ಸ್ ಅ ನೈಸ್ ವರ್ಡ್ ದಟ್ ಯು ಹವ್ ಗಿವನ್. ನಮ್ಮ ಟೂರಿಸಮ್ ಟೈಗರ್ಸ್ ಅಂತ, ಆ ಟೂರಿಸಮ್ ಟೈಗರ್ಸ್, ಟೂರಿಸಮ್ ಲೆಪರ್ಡ್ಸ್ ಅವುಗಳು ಮಾತ್ರನೇ ಕಾಣಿಸ್ಕೊಳ್ಳೋದ, ಮಿಕ್ಕಿದ್ ಯಾವುದು ನಿಮಗೆ ಕಣ್ಣಿಗೆ ಬಿದ್ದಿಲ್ವಾ ಇನ್ನು? ಸೊ ಕಣ್ಣಿಗೆ ಬೀಳೋದು ಕಷ್ಟ, ಯಾಕಂದ್ರೆ ದೇ ಆರ್ ವೆರಿ ಶೈ. ಸೊ ದಟ್ಸ್ ದ ಓನ್ಲಿ ಡಿಫ್ರೆನ್ಸ್. ಸೊ ಸಿನ್ಸ್ ಟೂರಿಸಮ್ ಟೈಗರ್ಸ್ ಅಂದ್ರೆ ದೇರ್ ಯೂಸ್ ಟು ದ ವೆಹಿಕಲ್ಸ್, ದೇರ್ ಯೂಸ್ ಟು ದ ವಾಚರ್ಸ್ ಹೂ ಗೋ ಆನ್ ರೌಂಡ್ಸ್. ಸೊ ಅದರಿಂದ ದೇ ನೋ ಹ್ಯೂಮನ್ ಬೀಯಿಂಗ್ಸ್ ಆರ್ ನಾಟ್ ಪ್ರೇ. ಸೊ ಅವ್ರ ಮೈಂಡ್ ಅಲ್ಲಿ ಹೇಗೆ ಅಂದ್ರೆ ಸಮಥಿಂಗ್ ವಿತ್ ಸ್ಪಾಟ್ಸ್ ಲೈಕ್ ಅ ಡಿಯರ್, ಆರ್ ಸಮಥಿಂಗ್ ದಟ್ ವಾಕ್ಸ್ ಆನ್ 4 feet, ಆರ್ ಸಮಥಿಂಗ್ ವಿತ್ ಅ ಲಾಂಗ್ ಟೇಲ್. ಸೊ ಅವ್ರಿಗೆ ಗೊತ್ತಿದೆ, ಸೊ ದಿಸ್ ಇಸ್ ವಾಟ್ ಐ ಈಟ್ ಅಂತ. ಸೊ ಇಟ್ ಇಸ್ ವೆರಿ ವೆರಿ ರೇರ್ ದಟ್ ಹ್ಯೂಮನ್ಸ್ ನ ಅಟ್ಯಾಕ್ ಮಾಡೋದು, ವಿಚ್ ಅಗೇನ್ ಅನ್ಲೆಸ್ ಇಟ್ ಇಸ್ ಅ ಮದರ್ ಹೂ ಇಸ್ ಟ್ರೈಂಗ್ ಟು ಡಿಫೆಂಡ್ ಹರ್ cubs, when a human has interfered in her territory, idaagadu rare. So I still feel they should reconsider what they've done, because a lot of people's livelihood also depend on it. And
we're trying. So ನಮ್ಮ ಸರ್ಕಲಿಂದ ಯಾರ್ಯಾರಿಗಾಗತ್ತೆ we're spreading the word, saying, put out positive thoughts. Let the people understand that these are not the reasons why you should close. And again, ನಮ್ಮ forest, it's a heritage that you won't find anywhere in the world. ಹೌದು. So Karnataka is a place where ಈಗ tourism ಬೇರೆ, summer time is the peak time. Foreign guests will be looking forward. They would have planned years in advance. ಒಂದು ಹುಲಿ ನೋಡ್ಬೇಕು, it's their only opportunity. ಹೌದು. Lions ಎಲ್ಲ ಅವ್ರು ಆಫ್ರಿಕಾಗೆ ಹೋಗ್ತಾರೆ ಸಿಗತ್ತೆ, but they would have planned it well in advance, like a dream. Unfortunately, with everything happening, they have to put it on hold, including their finances and the desire more than anything, wanting to see, having the hope, and then knowing that due to unforeseen circumstances it is closed. It's very unfortunate, but luckily Bhadra is open. So Bhadra out close madilla. So Bhadra and Kegudi, so eradu open ide. And Bhadra is on the map now. ಅಬ್ಸಲ್ಯೂಟ್ಲಿ, ಥ್ಯಾಂಕ್ಸ್ ಟು ಯು. ನೀವು ನಮ್ಮ ಭದ್ರಾ ವೈಲ್ಡ್ ಲೈಫಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗೋಗಿದ್ದೀರಾ. ಬಿಲೀವ್ ಇಟ್ ಆರ್ ನಾಟ್, ನಾನು ಫಸ್ಟ್ ಆ ಫೋಟೋ ವಿಡಿಯೋ ನಾನು ನೋಡಿದಾಗ ನಾನು ನಿಜವಾಗ್ಲೂ ಅನ್ಕೊಂಡಿದ್ದೆ ಇದು ಕಬಿನಿ ಬ್ಲ್ಯಾಕಿ ಇಲ್ಲಿ ಎಲ್ಲಿಂದ ಬಂತು, ಇದ್ಯಾವ ಜಾಗ ಅಂತ. ಆಮೇಲೆ ನೋಡ್ತಾ ಇದ್ದೇನೆ ಕ್ಯಾಪ್ಷನಲ್ಲಿ ಥಿಂಕ್ ಭದ್ರಾ. ಸಿನ್ಸ್ ವೆನ್ ಇಸ್ ಭದ್ರಾ ಬಿಕಮ್ ದಿಸ್ ವೇ? ಬಿಕಾಸ್ ನಾನು ಭದ್ರಾನಲ್ಲಿ ನೋಡಿರೋದು ಓನ್ಲಿ ಎಲಿಫೆಂಟ್ಸ್, ಆಯಿತಾ. ಒಂದು 2-3 ನೋಡಿದರೆ ಅದು ಜಾಸ್ತಿ. ಪದೇ ಪದೇ ಹೋಗ್ತಾನೆ ಇರ್ತೀವಿ, ಅಟ್ಲೀಸ್ಟ್ ಒಂದು ಟೈಗರ್ ಸೈಟಿಂಗ್ ಆಗ್ಬೋದು, ಅಟ್ಲೀಸ್ಟ್ ಒಂದು ಲೆಪರ್ಡ್ ಸೈಟಿಂಗ್ ಆಗ್ಬೋದು ಅಂತ. ಬಟ್ ಸಮ್ಹೌ ದಟ್ ಹ್ಯಾಸ್ ನಾಟ್ ಹ್ಯಾಪನ್ಡ್. ಬಟ್ ನೌ ದಟ್ ಯು ಹವ್ ಬಿಕಮ್ ದಿ ಅನ್ಅಫಿಷಿಯಲ್ ಬ್ರ್ಯಾಂಡ್ ಅಂಬಾಸಿಡರ್ ಫಾರ್ ಭದ್ರಾ ವೈಲ್ಡ್ ಲೈಫ್, ನೆಕ್ಸ್ಟ್ ಏನು ಪ್ಲ್ಯಾನ್ಸು, ಯಾವ ಕಡೆಗೆ ಹೋಗಬೇಕು ಅಂತ, ವಿಚ್ ಹ್ಯಾಸ್ ಬೀನ್ ಯೋರ್ ಡ್ರೀಮ್ ಸಫಾರಿ ದಟ್ ಯು ವಾಂಟ್ ಟು ಡೂ? So for me, Black Panther is always something I wanted to see. ಕಬಿನಿಯಲ್ಲಿ ಒಂದು ಸರಿ ನೋಡಿದ್ದೀನಿ. Like I said, I started late. So ಒಂದೇ ಸರಿ I had the opportunity to see him. ನಾನು ಇನ್ನೂ ನೋಡಿಲ್ಲ. ಓಕೆ, ಐ ಸ್ಟಿಲ್ ನಾಟ್ ಸೀನ್ ಹಿಮ್. ನೋಡೋಣ ಯಾವಾಗ ಕಾಣಿಸ್ಕೊಳ್ತಾನೆ ಅಂತ. ಬಟ್ ಯಾ, ಪ್ಲೀಸ್. So because of that, I had a desire, like ಒಂದ್ಸರಿ photograph ಮಾಡಬೇಕು, because since people know me as a wildlife photographer, somehow universe give me the opportunity ಅಂತ. So this one, there were people who put it out frequently, like regular sighting ಆಗ್ತಾ ಇತ್ತು. So again, I think regular ಆಗಿ ಇನ್ನ ಆಗ್ತಿದೆ. The fact that it went viral, it helped Bhadra. So as of now, if you ask me the future plan, since Kabini and Bandipur is closed, unfortunately, I would wish that it opens, because I'll Magge and cubs na follow ಮಾಡ್ತೈತೆ. The cubs have grown well. They were about 9 months old. But if Bhadra now, I would say I want to follow the Black Panther. He's about a year old, just to let you guys know about it. He's only about a year. He's very young. So his siblings, he has a brother and a sister. So overall, the mother had 3 cubs. And the mother is very, very bold, which is why he is also as bold as he is. One interesting fact is that he is missing a ear. Oh. Yes. So when he was young, there are photographs of him having both his ears. ಸೊ ಮಧ್ಯದಲ್ಲಿ ಎಲ್ಲೋ ಜಗಳ ಆಡಿದಾನೆ. So ಹೆಸರಿக்குವಾಗನು, if someone were to name like Kabini na Blackie ಅಂತಾರೆ. So everyone's trying to come up with a name. So his uniqueness is that he's missing a ear. One kiwi ಬ್ಲ್ಯಾಕಿ. ಬಟ್ ಈಗ ನಮ್ಮ ಕರ್ನಾಟಕದಲ್ಲಿ ಚಂದನದ ಚಿರತೆ ಕೂಡ ಬಂದಿದೆ ಅಪ್ಪ. ವಿ ಹ್ಯಾವ್ ಅ ಸ್ಯಾಂಡಲ್ವುಡ್ ಲೆಪರ್ಡ್. ಸೊ ಅವನನ್ನ ಹುಡ್ಕಕ್ ಹೋಗ್ತೀರಾ ನೋಡಿ. ಇದನ್ನ ಕೇಳಿಸ್ಕೊಂಡ್ರೆ ಸಂಜಯ್ ಗುಬ್ಬಿ ಅವ್ರು ಹೇಳ್ತಾರೆ, ನೀನು ಯಾಕಪ್ಪ ಹೇಳ್ದೆ ಇದನ್ನ ಆನೇರು ಅಂತ. ಬಟ್ ಕೇಳಲೇಬೇಕು. ಎಲ್ಲಿದೆ ಅಂತ ಹೇಳ್ತಿಲ್ಲ ಅವರು. ಎಲ್ಲೋ ವಿಜಯನಗರದ ಅಕ್ಕಪಕ್ಕ ಇದಾನೆ ಅಂತ ಹೇಳ್ತಾ ಇದ್ದಾರೆ. ಹೀಸ್ ಬೀನ್ ಕ್ಯಾಪ್ಚರ್ಡ್ ಆಫ್ ಕೋರ್ಸ್ ಆನ್ ಕ್ಯಾಮ್ರಾ. ಸೊ ವಿ ಹ್ಯಾವ್ ಅ ಸ್ಯಾಂಡಲ್ವುಡ್ leopard, second of its kind in Asia, first of its kind here in Karnataka. So ಅವನನ್ನ ಹುಡ್ಕೊಂಡು ಹೋಗ್ತಾ ಇಲ್ವಾ? ಹುಡ್ಕೋಕ್ ಆಪರ್ಚುನಿಟಿ ಸಿಕ್ಕಿದ್ರೆ ಐ ವುಡ್ ಬಿ ಗ್ಲಾಡ್ ಟು. ಅಂಡ್ ಐ ರಿಯಲಿ ಲೈಕ್ ದ term they've coined, sandalwood leopard. ಚಂದನದ ಚಿರತೆ. Yes, because it's special to our Karnataka. Yes. In general they say strawberry leopard, but again they've done it beautifully with the word sandalwood. So our opportunity kotre, I'll be the first one to go and try. Absolutely. ನೀನು ಹೋದಾಗ ಪ್ಲೀಸ್ ನನ್ನ ಸ್ವಲ್ಪ ಕರ್ಕೊಂಡು ಹೋಗಪ್ಪ. ಚಿನ್ನದಂತ ಕ್ಯಾಮೆರಾ ಇಟ್ಕೊಂಡು ಯು ಕ್ಯಾಪ್ಚರ್ಡ್ ಒನ್ ಆಫ್ ದಿ ಮೋಸ್ಟ್ ವೈರಲ್ ಡ್ರೀಮ್, ಐ ಹ್ಯಾವ್ ಟು ಸೇ ದಟ್ ಮೋಸ್ಟ್ ಆಫ್ us have whenever we go to the safari. Bachon, thank you so much. ನನ್ನ ಜೊತೆ ಸ್ಟುಡಿಯೋಲಿ ಕೂತು ನಿಮ್ಮ ಈ ವೈರಲ್ ಸ್ಟೋರಿನ ನಮ್ಮ ಲಿಸ್ನರ್ಸ್ ಜೊತೆಲಿ ಹಂಚ್ಕೊಂಡಿದ್ದಕ್ಕೆ, ನನ್ನ ಜೊತೆಲಿ ಹಂಚ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. Thank you for the opportunity. ಇಂಥ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ.